ಕೆಲಸ ಕೊಡಿ ಅಂತ ಹೇಳಿ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ನಿರಂತರವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಯುವಕರು ಇವರು ಪ್ರೊಟೆಸ್ಟ್ ಮಾಡಿದಾಗ ಸೇರ್ತಾ ಇರ್ತಾರೆ. ಆದ್ರೆ ಇವಾಗ ಅವ್ರಿಗೊಂದು ನೋಟಿಸ್ ಬಂದಿದೆ. ಏನಂದ್ರೆ ಇನ್ನು ಮುಂದೆ ಯಾರು ಪ್ರೊಟೆಸ್ಟ್ 1 ವರ್ಷ ಮಾಡಬಾರ್ದು ಅಂತ ಪೊಲೀಸ್ ಅವರು ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದೇನ್ ಪ್ರಜಾಪ್ರಭುತ್ವನ, ಏನು ಈ ರೀತಿ ನೋಟಿಸ್ ಯಾಕೆ ಕೊಟ್ಟಿದ್ದಾರೆ? ಈ ಎಲ್ಲ ವಿಚಾರವನ್ನ ಕಾಂತ್ ಕುಮಾರ್ ಅವ್ರನ್ನ ಮಾತಾಡಿಸಿ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ಇವಾಗ ತಾವು ಎಷ್ಟು ಗಡುವು ಕೊಟ್ಟಿದ್ರಿ? ನೀವು ಇಷ್ಟಿಷ್ಟಲ್ಲಿ ನೇಮಕಾತಿ ಶುರು ಮಾಡ್ಬೇಕು ಅಂತ ಎಷ್ಟು ಜನ ನೇಮಕಾತಿ ಕೇಳಿದ್ರಿ? ಸರ್ಕಾರ ಏನ್ ಮಾಡ್ತಿದೆ ಸದ್ಯಕ್ಕೆ? ಮೇಡಮ್, ಈಗ ನಾವು ಧಾರವಾಡ ಹೋರಾಟ ಮಾಡಿದೀವಿ ಮೇಡಮ್. 5 ಹೋರಾಟ ಮಾಡಿದ ನಂತರ ಈಗ ಲಾಸ್ಟ್ ಫೆಬ್ರವರಿ 24 ಹೋರಾಟ ಮಾಡಿದ ನಂತರ ನೆಕ್ಸ್ಟ್ ಡೇನೆ ಸರ್ಕಾರ ಡಿಸಿಷನ್ ಬಂದಿತ್ತು. 56,432 ಹುದ್ದೆಗಳನ್ನ 1 ತಿಂಗಳಲ್ಲಿ ನಾವು ನೋಟಿಫಿಕೇಶನ್ಸ್ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಇಲ್ಲಿವರೆಗೂ ಆಲ್ಮೋಸ್ಟ್ ಇನ್ನು ಅವರಿಗೆ ಅವರು ಬರೀ ಎಲೆಕ್ಷನ್ ಅಲ್ಲಿ ಬಿಸಿ ಆಗ್ತಿದ್ರೆ. ಬರೀ ಎಲೆಕ್ಷನ್ ಗೆ ಕೂಡ ಅಂತ ಇಂಪಾರ್ಟೆನ್ಸ್ ಬೈ ಎಲೆಕ್ಷನ್ ಗೆ ಈಗ ದಾವಣಗೆರೆ, ಬಾಗಲಕೋಟೆ ಬೈ ಎಲೆಕ್ಷನ್ ನಡೀತು. ಅದ್ರಲ್ಲಿ ತೋರ್ಸಂತ ಕಾಳಜಿನ 1% ವಿದ್ಯಾರ್ಥಿಗಳ ಪರವಾಗಿ ತೋರಿಸಿದ್ರೆ ಇಷ್ಟೊತ್ತಿಗೆ ರೆಕ್ರೂಟ್ಮೆಂಟ್ ಮಾಡಬಹುದಾಯ್ತು. ಇವರಿಗೆ ಅಲ್ಲಿರೋ MLA ಗಳಿಗೆ ಅಸೆಂಬ್ಲಿಯಲ್ಲಿ ಅವರಿಗೆ IPL ಟಿಕೆಟ್ ಬೇಕು. ಅವರಿಗೆ ಟಿಕೆಟ್ ಗೆ ಅವರು ಕ್ಯೂ ಅಂದ್ರೆ VIP ಬೇಕಂತ ಅವರಿಗೆ. ಎಲೆಕ್ಷನ್ ಬಂತು ಅಂತಂದ್ರೆ ಜನಸಾಮಾನ್ಯರು ಮನೆ ಮುಂದೆ ಹೋಗ್ಬಿಟ್ಟು ಕಾಲಕ್ ಬಿದ್ಬಿಟ್ಟು ಕೈ ಮುಗ್ದು ರೋಡಲ್ಲೆಲ್ಲ ಅಲ್ದಾಡ್ತಾ ಇರ್ತಾರೆ ಓಟ್. ಇವರಿಗೆ VIP ಟ್ರೀಟ್ಮೆಂಟ್, ಇದು ಕ್ರಿಕೆಟ್ ಮ್ಯಾಚ್ ನೋಡೋದು ಇಂಪಾರ್ಟೆಂಟ್. ಅವತ್ತಿಂದ ಅವತ್ತೇ ಕರೆಕ್ಟ್ ಅಲ್ಲ ಮ್ಯಾಮ್, ಅಲ್ಲ ಅವತ್ತಿಂದ ಅವತ್ತೇ ಡಿಸಿಷನ್ ತಗೊಂತಾರೆ. ಮೇಡಮ್, ಅಂದ್ರೆ ಅಲ್ಲಿ ಅವತ್ತಿಂದ ಅವತ್ತೇ ಡಿಸಿಷನ್ ತಗೊಂತಾರೆ ಇವರು. ಹೌದು, ಅಲ್ಲೇ IPL ಟಿಕೆಟ್ ಕೊಡೋದನ್ನ ಬಿಡ್ಲಿಲ್ಲ, ಅಲ್ಲಿಂದ ಅಲ್ಲೇ ಡಿಸಿಷನ್ ತಗೊಂಡು ಮಾಡ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಸುಮಾರು 15ರಿಂದ 20 ಲಕ್ಷ ಜನ ಆಸ್ಪಿರೆಂಟ್ಸ್ ಇದಾರೆ ಓದೋಕೆ ಅಂತ ಬಂದು. ಇವತ್ತು ಎವ್ರಿ ಡೇ ಏಜ್ ಕ್ರಾಸ್ ಆಗ್ತಾ ಇದೆ ಅವರಿಗೆ. ಒಂದ್ ಟೈಮ್ ಊಟಕ್ಕೂ ಒಂದು ದೇವಸ್ಥಾನ, ಒಂದು ಚೌಟ್ರಿ ಕೆಲ್ಸಕ್ಕೆ, ಇಲ್ಲ ಚೌಟ್ರಿಲಿ ಮದ್ವೆ ಆಗ್ತಾ ಇದ್ರೆ ಫ್ರೀ ಊಟ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ ಊಟ ಮಾಡೋ ಅಂತ ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿದೆ. ಇಲ್ಲಿವರೆಗೂ ಸರ್ಕಾರ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಅಂದ್ರೆ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 3 ವರ್ಷ ಕಂಪ್ಲೀಟ್ ಆಗಿದೆ, 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇಲ್ಲಿ ಟೀಚರ್ ವೇಕೆನ್ಸಿ ಸುಮಾರು 80,000 ಖಾಲಿ ಹುದ್ದೆ ಇದೆ. ಆರೋಗ್ಯ ಇಲಾಖೆಯಲ್ಲಿ 38,000 ಹುದ್ದೆ ಇದೆ. ಪೊಲೀಸ್ ಇಲಾಖೆಯಲ್ಲಿ 28,000 ಖಾಲಿ ಹುದ್ದೆಗಳಿದಾವೆ. ಇಷ್ಟೆಲ್ಲ ಬರೀ 3 ಸುಮಾರು 1.5 ಲಕ್ಷ ಖಾಲಿ ಹುದ್ದೆ ಇದೆ. ನಮ್ಮ ರಾಜ್ಯದಲ್ಲಿ 43 ಇಲಾಖೆಯಲ್ಲಿ 7,84,000 ಪ್ಲಸ್ ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. 3,84,000 ಖಾಲಿ ಹುದ್ದೆಯಲ್ಲಿ ಈ ಸರ್ಕಾರ ಬಂದು 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಹೋರಾಟ ಮಾಡಿದ್ರೆ ಇವ್ರು ಹತ್ತಿಕ್ಕ ಅಂತ ಕೆಲಸ ಮಾಡ್ತಾರೆ. ಇವತ್ತು ಈ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಬ್ರಿಟಿಷ್ ಆಳ್ವಿಕೆ ತಗೊಂಡ್ಬಂದಿದ್ದಾರೆ ಇವರು. ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಗಾಂಧೀಜಿ ಅವರ ಹೆಸರಲ್ಲಿ ಬಂದಂತವ್ರು ಮೇಡಮ್. ಇವರು ಹೆಸರಿಗಷ್ಟೇ ಹೇಳೋದಷ್ಟೇ. ಇವರು ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಅವರಿಗೆ ಹೆಸರಿಗೆ ಮಾತ್ರ ಹೇಳ್ತಾರೆ ಇವರು. ನ್ಯೂಸ್ ಚಾನೆಲ್, ಪೇಪರ್ ಸ್ಟೇಟ್ಮೆಂಟ್, ಮಾಧ್ಯಮದ ಮುಖಾಂತರ. ಇನ್ ರಿಯಾಲಿಟಿ ನೋಡಿದ್ರೆ ಇವರು ಜಯಂತಿ ಆದ ತಕ್ಷಣ ನೋಟಿಸ್ ಬಂದಿದೆ ಅಂದ್ರೆ ಅದ ಅರ್ಥ ಏನು? ಮೇಡಮ್, ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋದಕ್ಕೆ ಇವತ್ತು ಅವಕಾಶ ಮಾಡ್ಕೊಡ್ತಾ ಇಲ್ಲ ಅಂತ ಮತ್ತೇನು? ಅವ್ರೇನು ಆಸ್ತಿ ಕೇಳಿದೀವಾ, ಇಲ್ಲಾಂದ್ರೆ ಏನಾದ್ರು ಜಮೀನ್ ಕೇಳಿದೀವಾ? ಏನೂ ಇಲ್ಲ. ಅಂಬೇಡ್ಕರ್ ಜಯಂತಿನೂ ಮಾಡಬಾರ್ದು ಅಂದ್ರ ಅಂಬೇಡ್ಕರ್ ಜಯಂತಿ ಮಾಡಕ್ಕೂ ಬಿಡ್ತಾ ಇಲ್ಲ ಅಲ್ಲಿ ವಿದ್ಯಾರ್ಥಿಗಳ ಕೈಯಲ್ಲಿ. ಅಂತಂದ್ರೆ ಒಂಥರ ಪ್ರತಿಭಟನೆ ಮುಖಾಂತರ ಅಂದ್ರೆ ಶಾಂತಿಯುತವಾಗಿ ಹೋರಾಟ ಮಾಡೋದು ಇದು ಮೂಲಭೂತ ಹಕ್ಕು. ಇಟ್ಸ್ ಅ ಫಂಡಮೆಂಟಲ್ ರೈಟ್ಸ್. ಆರ್ಟಿಕಲ್ 19A ಸಬ್ ಕ್ಲಾಸ್ B ಅಂತ ಇದು ವಿದ್ಯಾರ್ಥಿಗಳ ಪ್ರತಿಯೊಬ್ಬರದು ಮೂಲಭೂತ ಹಕ್ಕು. ಅವರು ಹೋರಾಟ ಮಾಡೋದಕ್ಕೆ ಇವತ್ತು ಅವಕಾಶ ಮಾಡ್ಕೊಡ್ತಾ ಇಲ್ಲ ಅಂತಂದ್ರೆ ಸರ್ಕಾರಕ್ಕೆ ಇಷ್ಟು ಭಯ ಇದೆ ಅಂತ ಅಂದ್ಮೇಲೆ ವಿದ್ಯಾರ್ಥಿಗಳ ಕಂಡ್ರೆ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ. ನಿಮ್ಗೆ ಏನೀಗ ಓಟ್ ಹಾಕಿ ಇಷ್ಟೆಲ್ಲ ನಿಮ್ಗೆ ಮೇಂಟೆನೆನ್ಸ್ ಅಲೋಯನ್ಸ್ ಇಷ್ಟೆಲ್ಲ ಟ್ಯಾಕ್ಸ್ ಪೇ ಮಾಡ್ತೀವಿ ಪ್ರತಿಯೊಬ್ರು. ಈಗ ನಿಗಮ ಮಂಡಳಿಗೆ ಎಲ್ಲರಿಗೂ ಸಹ ಕ್ಯಾಬಿನೆಟ್ ರ್ಯಾಂಕ್ ಕೊಡೋ ಅಗತ್ಯ ಏನಿತ್ತು ಅಂತ ನೀವು ಕೇಳಿದಿರಾ? ಕೇಳಿದ್ವಿ ಮೇಡಮ್. ಇವರು ಬೇಕು ಅಂತ 150 ಜನಕ್ಕೆ ಇವರು ಕ್ಯಾಬಿನೆಟ್ ದರ್ಜೆ ಕೊಟ್ಕೊಂಡು, ಹೌದು ಮೇಡಮ್, ಮನೆಯಿಂದ ತರ್ತಾರಂತ ಇದೆಲ್ಲ ಒಬ್ಬೊಬ್ಬರಿಗೆ ಸುಮಾರು 10ರಿಂದ 20 ಲಕ್ಷ ದುಡ್ಡು ಖರ್ಚು ಮಾಡ್ಕೊಂತ ಇದಾರೆ ಅವರು ಕ್ಯಾಬಿನೆಟ್ ರ್ಯಾಂಕ್ ಮಾಡ್ಕೊಂಡು. ಅದ್ರಲ್ಲಿ ಯಾರ್ಯಾರು ದುಡ್ಡು ಲೂಟಿ ಮಾಡಿ ಅವ್ರಿಗೆ ಕೊಡ್ತಾರೆ ಪೊಲಿಟಿಕಲ್ ಪಾರ್ಟಿಗೆ, ಲೀಡರ್ಸ್ಗೆ, ಅವ್ರಿಗೆ ಎಲ್ಲರಿಗೂ ಕ್ಯಾಬಿನೆಟ್ ದರ್ಜೆ ರ್ಯಾಂಕ್ ಕೊಟ್ಕೊಂಡ್ರೆ ಇಲ್ಲಿ ಜನಸಾಮಾನ್ಯರು ಉದ್ಧಾರ ಹೆಂಗಾಗ್ತಾರೆ? ಇವರು ನಮ್ ರಾಜ್ಯ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ, ಬಡವರಿಗೆ ಮೂಲಭೂತ ಸೌಕರ್ಯ ಎಲ್ಲಿ ಸಿಗುತ್ತೆ? ಇವರಂತೂ ವಿದ್ಯಾರ್ಥಿಗಳ ಪರವಾಗಿ ಒಂದು ಚೂರು ಕಾಳಜಿ ಇಲ್ಲ ಮೇಡಮ್. ಎಲ್ಲೋದ್ರು ಒಂದು ಲೈಬ್ರರಿ ಫೆಸಿಲಿಟೀಸ್ ಇಲ್ಲ, ಒಂದು ವಾಟರ್ ಫೆಸಿಲಿಟೀಸ್ ಇಲ್ಲ, ಒಂದು ರೋಡ್ ಫೆಸಿಲಿಟೀಸ್ ಇಲ್ಲ. ಇದ್ರ ಬಗ್ಗೆ ಅವ್ರು ಚಿಂತನೆ ಮಾಡ್ತಾ ಇಲ್ಲ. ಈಗ ನಿಮ್ಗೆ ನೋಟಿಸ್ ಅಲ್ಲಿ ಏನ್ ಹೇಳಿದ್ದಾರೆ ಸರ್? ಮೇಡಮ್, ಅದು ಇಲ್ಲೇ ಅಂತಲ್ಲ ಮೇಡಮ್, ಬರೀ ಧಾರವಾಡ ಅಂತಲ್ಲ, ಬಿಜಾಪುರ ಹೋದ್ರೂ ನೋಟಿಸ್ ಕೊಡ್ತಾರೆ. ಮೊನ್ನೆ ಕಲಬುರಗಿಯಲ್ಲಿ ಹೋದ್ರೆ ಇಲ್ಲಿ ಧಾರವಾಡದಲ್ಲಿ 1 ಲಕ್ಷ ಬಾಂಡ್ ಕೇಳಿದ್ದಾರೆ.
ಕಲಬುರಗಿಯಲ್ಲಿ 10 ಲಕ್ಷ ಬಾಂಡ್ ಕೇಳಿದ್ದಾರೆ ಹೋರಾಟ ನಿಮ್ಗೆ ಮಾಡ್ಬೇಕಂತ. ಹೋರಾಟ ಮಾಡ್ಬೇಕಂದ್ರೆ ಬಾಂಡ್ಗೆ 10 ಲಕ್ಷ ಕೊಡ್ಬೇಕು ಅಂತ. 10 ಲಕ್ಷ ಬಾಂಡ್ ಅದು ಕೊಡಿ ಯಾವ ಆರ್ಟಿಕಲ್ ಅಲ್ಲಿ ಇದೆ? ಮೇಡಮ್. ಸಂವಿಧಾನದ ಯಾವ ಆರ್ಟಿಕಲ್ ಆರ್ಟಿಕಲ್ ಅಲ್ಲಿ ಇದೆ? ಇದ್ರೂನು ಅದು ವ್ಯಕ್ತಿಗಳನ್ನು ನೋಡ್ಬೇಕು ಯಾವ ರೀತಿ ಇದೆ. ಒಂದ್ ಸಂಘಟನೆ ಇಲ್ಲ ವಿದ್ಯಾರ್ಥಿ ಅಲ್ಲ, ವಿದ್ಯಾರ್ಥಿಗಳು ದುಡಿತಾರ ರಾಜಕೀಯ ಇಷ್ಟೊಂದು ಬಾಂಡ್ ಇಡಕ್ಕೆ? ಬಾಂಡ್ ಮೇಡಮ್ 10 ಲಕ್ಷ ದುಡ್ಡಿದ್ರೆ ವಿದ್ಯಾರ್ಥಿಗಳ ಹತ್ರ ಇವ್ರು ಓದೋದಕ್ಕೆ ಯಾಕೆ ಬರ್ತಿದ್ರು ಅವರು? ಆದ್ರೆ ಅವ್ರ ಕೈಯಲ್ಲಿ ಆಗಲ್ಲ, ವಿದ್ಯಾರ್ಥಿಗಳ ಕೈಯಲ್ಲಿ ಏನ್ ಬರ್ಸೋದಕ್ಕಾಗಲ್ಲ. ಅದನ್ನ ಡಿಮ್ಯಾಂಡ್ಸ್ ಕೇಳಿದ್ರೆ ಅವ್ರು ಹೋರಾಟ ಅಲ್ಲಿ ಹತ್ತಿಕ್ಕಂತ ಕೆಲಸ ಮಾಡ್ಬೋದು. ಹೋರಾಟ ಯಾರು ಮಾಡಲ್ಲ. ವಿದ್ಯಾರ್ಥಿಗಳ ಮೇಲೆ FIR ಹಾಕಿದ್ರೆ ಏನು ಆಗಲ್ಲ. ಟ್ರಂಪನ್ ಫಾಲೋ ಮಾಡ್ತಾ ಇದಾರ, ಗಾಂಧೀಜಿನ್ ಫಾಲೋ ಮಾಡ್ತಾರ ಅಂತ ಕೇಳಲ್ವಾ ನಾವು? ತಾವು ಮೇಡಮ್ ಇವರು ಗಾಂಧೀಜಿನಂತೂ ಫಾಲೋ ಮಾಡ್ತಾ ಇಲ್ಲ, ಅಂಬೇಡ್ಕರ್ನವ್ರು ಫಾಲೋ ಮಾಡ್ತಾ ಇಲ್ಲ, ಬಸವಣ್ಣವ್ರನ್ನು ಫಾಲೋ ಮಾಡ್ತಾ ಇಲ್ಲ ಇವರು. ಮೇ ಬಿ ಅವ್ರು ಟ್ರಂಪ್ ಆದ್ರೂ ಪರವಾಗಿಲ್ಲ ಅಂತ ಅನ್ಕೊಂತೀವಿ ಮ್ಯಾಮ್. ಹಿಟ್ಲರ್ ಅಲ್ಲ, ಟ್ರಂಪ್ನಾದ್ರೂ ಅಲ್ಲಿ ಜನ ಜಗ್ಸಿ 1 ಕೋಟಿ ಜನ ಸೇರ್ತಾರೆ. ಅವ್ರಿಗೆ ತೊಂದ್ರೆ ಅಟ್ಲೀಸ್ಟ್ ಅಲ್ಲಿ ಸೇರೋದಕ್ಕಾದ್ರೂ ಅವಕಾಶ ಮಾಡ್ಕೊಡ್ತಿದ್ದಾನೆ ಮ್ಯಾಮ್ ಅವನು. ಇಲ್ಲ ಅದು ಇಲ್ವಲ್ಲ ಮೇಡಮ್ ಇವರು. ಅಂದ್ರೆ ಸಿದ್ದರಾಮಯ್ಯ ಯಾವ ಸರ್ಕಾರ ನಡೆಸ್ತಾ ಇದಾರೆ ಅವ್ರಂದ್ರೆ? ಸಾಯಂಕಾಲ ಆದ್ರೆ ಮದ್ವೆ ಮನೆಗೆ ಹೋಗು, ಉಂಡಾಡಿ ಗುಂಡನ್ ತರ ಓಡಾಡ್ತಾ ಇದಾರಲ್ಲ ಮೇಡಮ್. ಯಾವ್ದಾನ ಮೂವಿ ಬಂದ್ರೆ ಮೂವಿ ರಿಲೀಸ್ ಮಾಡು, ಯಾವ್ದೋ ಮದ್ವೆಗೆ ಹೋದ್ರೆ ಮದ್ವೆ ಕಾರ್ಯಕ್ರಮ ಹೋಗು, ಅಲ್ಲಿ ಊಟ ಮಾಡು, ಇಲ್ಲಿ ಊಟ ಮಾಡು. ಆಮೇಲೆ ಅದಕ್ಕೆಲ್ಲ ನಮ್ದು ಟ್ಯಾಕ್ಸ್ ಮನಿ ಅವ್ರದ್ದು ದಂಡು ಎಲ್ಲ ಸಮೇತ ಹೋಗ್ತಾರೆ ಮೇಡಮ್. ಅದು ಒಂದೆರಡಲ್ಲ ಮೇಡಮ್, 100 ಕೋಟಿ ಖರ್ಚು ಮಾಡ್ತಾರೆ ಅವರು. 5 ವರ್ಷದಲ್ಲಿ 100 ಕೋಟಿ ಬರೀ ಅಲೋಯನ್ಸ್. ಆಮೇಲೆ ಸಿನಿಮಾ ನಟಿಯರು ಒಳ್ಳೆ ಏನು ದೇವೇಂದ್ರನ ಆಸ್ಥಾನದಲ್ಲಿ ಓಡಾಡ್ತಾ ಇರ್ತಾರಲ್ಲ, ಹಂಗೆ ಅವ್ರಗಳೇ ಆಗ್ಬೇಕು. ಬರೀ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಜೊತೆ ಏನ್ ಇದಾರಲ್ಲ ಸುತ್ತಮುತ್ತ ಅವರು ಅಧಿಕಾರಿಗಳು, ವಿದ್ಯಾರ್ಥಿ ಸಂಘಟನೆಗಳಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಯಾವ್ದಾದ್ರು ಬೇರೆಯವ್ರು ಯಾರಾದ್ರೂ ಭೇಟಿ ಮಾಡ್ತಾರೆ, ಶ್ರೀಮಂತರು ಭೇಟಿ ಮಾಡ್ತಾರೆ. ಹೌದು ಮೇಡಮ್, ನಾನು ಹೇಳ್ತಾ ಇದ್ದೀನಿ ಇವಾಗ್ಲೂ ಅಷ್ಟೇ. ಕಾಲ್ಗೆ ಬೀಳ್ಬೇಕು, ನೀವು ಕಾಲಿಗೆ ಬೀಳ್ತಿಲ್ಲ, ಸಮಸ್ಯೆ ಅದು. ಮೇಡಮ್ ನಮ್ ಸಮಸ್ಯೆ ಕೇಳ್ತಾ ಇದೀವಿ, ನಮ್ಮನೆ ಕೆಲಸ ಮಾಡ್ತಾ ಇಲ್ಲ ನಾನು. ಕಾಲಿಗೆ ಬೀಳ್ತಾರೆ ನೋಡಿ, ಜೈಮಾಲ ನೋಡಿದಿರಲ್ಲ, ಕಾಲಿಗೆ ಬಿದ್ಬಿಡ್ತಾರೆ. ಮೇಡಮ್ ಅವರಿಗೆ ಆತರ ಫೆಸಿಲಿಟೀಸ್ ಇಲ್ಲ, ದುಡ್ಡು ಈ ತರ ಸಿಗ್ಬೋದು, ನಮ್ಗೆ ಅದೆಲ್ಲ ಇಲ್ಲ ಮೇಡಮ್. ನಾವೇನು ಪರ್ಸನಲಿ ನನ್ಗೆ ಮನೆ ಕೆಲಸ ಮಾಡ್ಕೊಡಿ, ಇಲ್ಲ ನಮ್ಗೆ ಏನಾದ್ರು ಒಂದು ಕಾಂಟ್ರಾಕ್ಟ್ ಕೆಲಸ ಕೊಡಿ ಅಂತ ಏನ್ ಕೇಳ್ತಾ ಇಲ್ಲ. ನಮಗೆ ಆ ಕೆಲಸ ಈ ಕೆಲಸ ಕೊಡಿ, ಇಲ್ಲ ದುಡ್ಡು ಕೊಡಿ ವಿದ್ಯಾರ್ಥಿಗಳು, ಇಲ್ಲ ನಮ್ ಸಂಘಟನೆ ನಡೆಸಬೇಕು ದುಡ್ಡು ಕೊಡಿ ಅಂತ ಏನ್ ನಾನೇ ಕೇಳ್ಕೊಳಕ್ ಹೋಗಲ್ಲ, ಕೇಳಿಲ್ಲ. ನಮ್ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅದನ್ನ ಕೇಳಕ್ ಹೋಗ್ತಿವಿ. ಕಾಲಿಗೆ ಬೀಳಂತ ಅವಶ್ಯಕತೆ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಕೇಳಿದ್ರೆ ಸಾಕು. ಅಲ್ಲಿರೋ ಸುತ್ತಮುತ್ತ ಅಧಿಕಾರಿಗಳು ಇವತ್ತು ಹೇಳದಲ್ಲ ಮೇಡಮ್, ಸಿನಿಮಾ ನಟರಿಸ್ ಇರ್ಬೋದು, ಅವರಿಗೆ ಹೊರಗಡೆ ಬೇರೆ ಬೇರೆ ದೇಶದ ರಾಜ್ಯದಲ್ಲಿ ಬೇರೆ ಬೇರೆ ದೇಶದಿಂದ ಬರ್ತಾರಲ್ಲ, ದುಡ್ಡು ಕೊಡ್ತಾರಲ್ಲ, ಇಲ್ಲೇ ನಮ್ ರಾಜ್ಯದಲ್ಲಿರೋ ಶ್ರೀಮಂತರುಗಳು, ರಾಜಕೀಯ ಪಕ್ಷದಲ್ಲಿ ಇರೋಂತವ್ರು, ಯಾರು ಅವ್ರಿಗೆ ದುಡ್ಡು ಕೊಡ್ತಾರೆ ಅಂತವ್ರನ್ನ ಅವ್ರ ಅಧಿಕಾರಿಗಳು ಅವ್ರನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಡೈರೆಕ್ಟ್ ಎಂಟ್ರಿ ಇದೆ. ಅದೇ ವಿದ್ಯಾರ್ಥಿ ಸಂಘಟನೆಗಳು ನಾವ್ ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಅವಕಾಶನೇ ಮಾಡ್ಕೊಡಲ್ಲ, ಅವ್ರು ಮೀಟ್ ಮಾಡೋದಕ್ಕೆ, ಸಮಸ್ಯೆನೂ ಕೇಳಲ್ಲ. ಅದೇ ನಾನು ಹೇಳಿದ್ದು, ತುಂಬಾ ಗ್ಲಾಮರಸ್ ಆಗಿರೋರು ಮಾತ್ರನೇ ಹತ್ರ ಓಡಾಡ್ತಾ ಇರೋದು ನಾನು ನೋಡ್ತಾ ಇರೋದು. ಹೌದು ಮೇಡಮ್, ಈಗ ಈವನ್ ಅವ್ರಿಗೆ ನೋಡಿ, ಅಲ್ಲ ಮೇಡಮ್, ಅವ್ರಿಗೆ ಬೇಕಾಗಿರೋಂತವ್ರು ಅಷ್ಟೇ, ಇನ್ಕ್ಲೂಡಿಂಗ್ ಅವ್ರಿಗೆ ಹೆಣ್ಮಕ್ಳು ಹೋದ್ರು ಅವರಿಗೆ PS ಅವ್ರ ಏನ್ ಅಧಿಕಾರಿಗಳು ಇದಾರಲ್ಲ ಅಂತವ್ರಿಗೆ ಮಾತ್ರ ಅವಕಾಶ ಮಾಡ್ಕೊಡ್ತಾರೆ. ಅಂದ್ರೆ ಇವರು ಜನಪ್ರತಿನಿಧಿಗಳನ್ನ ಭೇಟಿ ಆಗೋಕ್ಕೂ ಗ್ಲಾಮರ್ ಆಗ್ಬೇಕಂತ ಈಗ ಅರ್ಥ ಅವಶ್ಯ ಹಂಗೆ ಇದೆ ನೋಡಿ. ಸಮಸ್ಯೆ ನಮ್ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ರೆ ಈ ತರ ಸರ್ಕಾರನ ನೋಡೇ ಇಲ್ಲ ಹೇಳ್ಬೇಕಂದ್ರೆ ಮೇಡಮ್. ಈಗ ನಿಮ್ಗನ್ನ ಈಗ ಲಕ್ಷ ಬಾಂಡ್ ಕೇಳೋದ್ರಿಂದ ನಿಮ್ ಪ್ರತಿಭಟನೆ ನಿಂತೋಗುತ್ತಲ್ವಾ ಈಗ? ಹಾಗಾದ್ರೆ ಚಾನ್ಸೇ ಇಲ್ಲ ಮೇಡಮ್, ಯಾವ್ದೇ ಕಾರಣಕ್ಕೂ ನಾವು ಬಾಂಡ್ ಕೊಡಲ್ಲ. ನಾವು ಬಾಂಡ್ ಕೊಡ್ತೀರಾನೆ ಹೋರಾಟ ಮಾಡ್ತೀವಿ. ಬಾಂಡ್ ಕೊಡ್ಬೇಕಂತ ಇಲ್ಲ. ನಿಮ್ಮ ಮೂಲಭೂತ ಹಕ್ಕು ಅನ್ನೋದನ್ನ ಅವ್ರಿಗೆ ಹೇಳ್ತೀರಾ ನೀವು ಒಟ್ಟಾರೆ ಪ್ರತಿಭಟನೆ ಮೂಲಕ? ಖಂಡಿತ ಮೇಡಮ್. ಇದು ಏನಂದ್ರೆ ಸರ್ಕಾರದಿಂದ ಪೊಲೀಸ್ ಇಲಾಖೆಯನ್ನು ಯೂಸ್ ಮಾಡ್ಕೊಂಡು ಎಷ್ಟು ಪೊಲೀಸ್ ಕಡೆಯಿಂದ ಹತ್ತಿಕ್ಕಂತ ಕೆಲಸ ಮಾಡ್ತಾರೋ. ಪರಮೇಶ್ವರ್ ಅವ್ರು ಬಾಯ್ ಬಿಟ್ಟಿದಾರ ಈ ವಿಚಾರಕ್ಕೆ ಸಂಬಂಧಿಸಿದಂತೆ? ಮೇಡಮ್ ಅವ್ರಿಗೆ ಏನು ಕೇಳಿದ್ರೆ, ಈಗ ರೆಕ್ರೂಟ್ಮೆಂಟ್ ವಿಚಾರ ಮಾತಾಡಿದ್ರೆ ನನ್ ಮಾಹಿತಿ ತರ್ಸ್ಕೊಂತೀನಿ, ಗೊತ್ತಿಲ್ಲ, ಅತಿ ಶೀಘ್ರದಲ್ಲಿ 2 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ, ಇದೇ ಹೇಳ್ಕೊಂತ ಬಂದಿದ್ದಾರೆ ಇವರು. ಆ ಕಡೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವ್ರ ಅಂತಂದ್ರು ಮಾಧ್ಯಮದ ಮುಖಾಂತರ ಪ್ರತಿ ದಿನ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. 500 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ನಾನು 5,000 ವೇಕೆನ್ಸಿ ಫಿಲ್ ಮಾಡ್ತೀನಿ, 10,000 ಟೀಚರ್ ಕರಿತೀನಿ, ಇನ್ನೇ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ ನಿಮ್ಗೆ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಈ ಶಿಕ್ಷಣ ಸಚಿವರು ಪ್ರತಿ ಒಂದು ದಿನನೂ ಮಾಧ್ಯಮದ ಮುಖಾಂತರ ಸುಳ್ಳು ಸ್ಟೇಟ್ಮೆಂಟ್ಸ್ ಕೊಡ್ತಿದ್ದಾರೆ. ಆ ಟೀಚರ್ ವೇಕೆನ್ಸಿ ಸುಮಾರು 80,000 ಖಾಲಿ ಹುದ್ದೆ ಇದೆ. PSTR, HSTR, GPSTR, PU ಲೆಕ್ಚರರ್, ಮತ್ತೆ ಸಂಗೀತ ಟೀಚರ್ಸ್, ದೈಹಿಕ ಶಿಕ್ಷಕರದು, ಪ್ರತಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲದನ್ನು ಸುಮಾರು 80,000 ಖಾಲಿ ಹುದ್ದೆ ಇದೆ. ಈಗ ನಿಮ್ಗೆ ನೆಕ್ಸ್ಟ್ ಡೇನೆ ಅಪಾಯಿಂಟ್ ಮಾಡ್ತೀವಿ ಅಂದ್ಮೇಲೆ ಈಗ ಮಾಡದೇ ಇರೋದಕ್ಕೆ ಅವ್ರ ಹತ್ರ ಈಗ ಕಾರಣ ಏನು ಹೇಳ್ತಾ ಇದಾರೆ ನಿಮ್ಗೆ?
ಮೇಡಮ್ ಇವರು ಸುಮ್ನೆ ನೆಪ ಹೇಳ್ತಿದಾರೆ ಇವರು. ಹ್ಮ್. ಒಳ ಮೀಸಲಾತಿ ಅನ್ಕೊಂಡು ಈಗ ಜಗಳ ಇವರು ತಂದಿಟ್ಬಿಟ್ಟಿದಾರಲ್ಲ ಮೀಸಲಾತಿ ವಿಚಾರದಲ್ಲಿ. ಇವರು ಹಲೋ. ಸಿಎಂ ಆಗಿದ್ದಂತವ್ರನ್ನ ಯಾರಿಗೆ ಕನ್ವಿನ್ಸ್ ಮಾಡ್ಬೇಕು, ಏನ್ ಮಾತಾಡ್ಬೇಕು, ಇವ್ರು ಕೇಳಿಲ್ಲ ಅಂತಂದ್ರೆ ಯಾಕೆ ಇಟ್ಕೊಂಡಿದಾರ ಅವ್ರನ್ನ. ಈಗ ಪ್ರಾಬ್ಲಮ್ ಇರೋದು 6% 2 ಲಿಸ್ಟ್ ರೆಡಿ ಮಾಡಿ, ಈ ಕಡೆ SC ST ಲಿಸ್ಟ್ ರೆಡಿ ಮಾಡಿ, GM ಲಿಸ್ಟ್ ರೆಡಿ ಮಾಡಿ 100 ಸೀಟ್ ಅಲ್ಲಿ. ಇನ್ನ 94 ಜನಕ್ಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ 94 ಜನಕ್ಕೆ ಆರ್ಡರ್ ಕಾಪಿ ಕೊಡಿ. 6 ಜನ ಟೋಟಲ್ ಬರುತ್ತದು. 1 ವರ್ಷ ಆಗುತ್ತಾ 5 ವರ್ಷ ಆಗುತ್ತಾ, ಆ 6 ಜನಕ್ಕೆ ಅವಾಗ ನೀವು ಆರ್ಡರ್ ಕಾಪಿ ಕೊಡಿರಂತೆ. ಉಳಿದ 6 ಮೆಂಬರ್ಸ್ ಮಾತ್ರ 6% ಅಷ್ಟೇ ಈಗ ಪ್ರಾಬ್ಲಮ್ ಇರೋದು. ಇವ್ರು ಇಡೀ ನಮ್ ದೇಶದಲ್ಲಿ ಎಲ್ಲಾ ಸ್ಟೇಟ್ ಅಲ್ಲೂ ಮೀಸಲಾತಿ ಇಶ್ಯೂಸ್ ಇದೆ. ಮಧ್ಯಪ್ರದೇಶಲ್ಲಿ 13% ರಿಸರ್ವೇಶನ್ ಇಶ್ಯೂಸ್ ಇದೆ ಅವ್ರದ್ದು. ಹೌದು, 13 ಜನಕ್ಕೆ ಸಪರೇಟ್ ನಡೀತಾ ಇದೆ ಮೇಡಮ್, ಎಲ್ಲೂ ಸ್ಟಾಪ್ ಮಾಡಿಲ್ಲ. ಇವ್ರ ಹತ್ರ ಇವ್ರು ಮಾಡೋ ಅಂತ ಇಚ್ಛಾಶಕ್ತಿ ಇಲ್ಲ ಅಂತ, ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತಂದ್ರೆ ಮತ್ತೆ ಇಂಥವ್ರು ಏನಕ್ಕೆ ಬೇಕು? ಸೆಕ್ರೆಟರಿ ಅವ್ರಿಗೆ ಗಮನಕ್ಕಿಲ್ವಾ ಅಥವಾ ಯಾವ ನೀವ್ ಹೇಳಿದ್ರೆ ಮೇಡಮ್? ಅವರಿಗೆ ಚೀಫ್ ಸೆಕ್ರೆಟರಿ ಗಮನಕ್ಕೆ ಇರುತ್ತೆ ಮೇಡಮ್, ಎಲ್ಲವೂ ಇದೆ. ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಿದಾರೆ ಅಂತಂದ್ರೆ, ಅವ್ರು ಇನ್ನೇನ್ ಮೂವ್ಮೆಂಟ್ ಮಾಡ್ತಾರೆ, ಇಲ್ಲಿ ಇರೋಂತ ಒಂದು ಮಿನಿಸ್ಟರ್ಸ್ ಇರ್ತಾರಲ್ಲ, ಸಚಿವರು, ಸುಮ್ನೆ ಲೆಟರ್ ಬರೆಯೋದು, ಮತ್ತೆ ಹೋಗಿ ಅಲ್ಲಿ ಪ್ರೆಸರ್ ಹಾಕೋದು. ಅಂದ್ರೆ ಅವ್ರಿಗೇನೋ ಪರ್ಸೆಂಟೇಜ್ ಬರ್ಬೇಕು ಅಂತ, ನಿಮ್ ಅಪಾಯಿಂಟ್ಮೆಂಟ್ ಅಲ್ಲೆಲ್ಲ ಅವ್ರಿಗೆ ಹಣ ಬರ್ಬೇಕು. ಅವ್ರು ಅದೇ ಇದೆ ಮೇಡಮ್. ಇವಾಗ KPSC ಗೆಲ್ಲ ನೋಟಿಫಿಕೇಶನ್ಸ್ ಕೊಟ್ಟು KPSC ಪ್ರತಿಯೊಂದು ಎಕ್ಸಾಮ್ ಸ್ಕ್ಯಾಮ್ ಆಗ್ತಾ ಇದೆ. ಅವ್ರಿಗೆ ಬೇಕಾಗಿರೋಂತ ಮೆಂಬರ್ ಅಲ್ಲಿ ಇಟ್ಕೊಂಡಿದ್ದಾರೆ. ಯಾರಿಗ್ ಬೇಕು ಅವ್ರಿಗೆ ಕ್ವಶನ್ ಪೇಪರ್ ಕೊಡ್ತಾರೆ, ಯಾವ್ರಿಗೆ ಬೇಕು ಅವ್ರಿಗೆ OMR ಶೀಟ್ಸ್ ತಗೊಂಡ್ ಫಿಲ್ ಮಾಡ್ಬಿಟ್ಟು ವಾಪಸ್ ಇಡ್ತಾರೆ. ಯಾರನ್ನ ಬೇಕು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂತಾರೆ. ಈ ರಾಜಕೀಯದಲ್ಲಿ ಮಿನಿಸ್ಟರ್ ಇವು KPSC ಇರೋ ಅಧಿಕಾರಿಗಳಿಗೆ ಮೆಂಬರ್ಸ್ಗೆ ಏನ್ ಕೆಲಸ ಮೇಡಮ್? ಇವರು ಹೋಗಿ ರಾಜಕೀಯದಲ್ಲಿ ಮಿನಿಸ್ಟರ್ಸ್ ಮನೆಗೆ ಹೋಗೋದಕ್ಕೆ ಅವಶ್ಯಕತೆ ಏನಿದೆ? ರಾತ್ರಿ ಹೊತ್ತು ಹೋಗಿ ಅವರು ಡೀಲ್ ಮಾಡ್ಕೊಂಬಂದು ಮತ್ತೆ ಇವ್ರಿಗೆ ಬೇಕಾಗಿದ್ದವ್ರನ್ನ ಫಿಲ್ ಮಾಡ್ತೀನಿ ಅಂತಾರೆ. ಎಕ್ಸಾಮ್ ಯಾಕೆ ಕಂಡಕ್ಟ್ ಮಾಡ್ಬೇಕು ಇವರು? ನೋಡಿ, ಈಗ ತಪ್ಪು ನಮ್ಮಲ್ಲೇ ಇದೆ. ಶಿಕ್ಷಿತರನ್ನ ಮುಖ್ಯಮಂತ್ರಿ ಒಬ್ರು ಓದಿರ್ಬಹುದು, ಆದ್ರೆ ಸುಮಾರು ಜನ ಓದ್ದೇ ಇರೋರು ಇದ್ದಾರೆ, ಶಿಕ್ಷಣ ಅವ್ರಿಗೆ ಅಂತದೇ ಬೇಕಲ್ಲ ಮೇಡಮ್. ಅವರಿಗೆ ಹೇಳಿದ್ರೆ ವರ್ಷಕ್ಕೆ ಎಷ್ಟು ದಿನ ಇದೆ, ವರ್ಷಕ್ಕೆ ಎಷ್ಟು ದಿನ ಇದೆ ಅಂತಾನೆ ಗೊತ್ತಿಲ್ಲ, ಒಂದ್ ಸೆಂಟೆನ್ಸ್ ಏನಂತ ಗೊತ್ತಿಲ್ಲ ಅವರಿಗೆ, ಒಂದು ಗವರ್ನೆನ್ಸ್ ಗೊತ್ತಿಲ್ಲ, ಗವರ್ನೆನ್ಸ್ ಹೆಂಗ್ ಮೇಂಟೈನ್ ಮಾಡ್ಬೇಕಂತ ಹೇಳಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋ ರೈಟ್ಸ್ ಗೊತ್ತಿಲ್ಲ ಇವರಿಗೆ, ಕಾನೂನು ಅರಿವಿಲ್ಲ ಇವರಿಗೆ, ಬರೀ ದುಡ್ಡು ಅಷ್ಟೇ ಅವರಿಗೆ. ಮುಂದಿನ ಯುವಕರು, ಇವಾಗೆಲ್ಲ ನೀವು ಯುವಕರು ಇಕ್ಕಟ್ಟಾಗಿದ್ದೀರಾ, ನೀವು ಮುಂದಿನ ರಾಜಕೀಯ ಬೆಳವಣಿಗೆ ಅಥವಾ ಬದಲಾವಣೆ ಖಂಡಿತ ಆಗುತ್ತೆ ಅಂತ ತಾವು ಆಶಯ ವ್ಯಕ್ತಪಡಿಸ್ತೀರಾ? ಖಂಡಿತ ಮಾಡ್ಬೇಕು ಮ್ಯಾಮ್, ಇದು ಆಗಲ್ಲ, ಇದು ಎಲ್ಲ ಸೇರಿ ಒಟ್ಟಾಗಿ ಮಾಡ್ಬೇಕು ಮ್ಯಾಮ್. ಯುವಕರೇ ನಮ್ ದೇಶದ ಆಸ್ತಿ. ಈ ನಮ್ ದೇಶದಲ್ಲಿ more than 65% ಯುವಕರೇ ಇರೋದು ಪಾಪ್ಯುಲೇಷನ್ ವೈಸ್. ಯುವಕರು ಒಗ್ಗಟ್ಟಾಗಿ ನಾವೆಲ್ಲರೂ ಚೇಂಜಸ್ ಮಾಡ್ಬೇಕಂತಾನೆ ಪಣ ತಟ್ಟಿದೀವಿ ಮ್ಯಾಮ್. ನೀವು ಸಿಎಂ ಹತ್ರ ಒಂದು ಟೈಮಿಂಗ್ಸ್ ತಗೊಂಡಿದ್ದೀರಾ ಮಾತುಕತೆಗೆ? ಯಾಕಪ್ಪ ನೀವು ಹೇಳಿದ ಟೈಮಿಂಗ್ ಮಾಡ್ತಿಲ್ಲ ಅನ್ನೋದು ಕೇಳಕ್ಕೆ? ಅದೇ ಮೇಡಮ್, ಈಗ ಅಧಿಕಾರಿಗಳು ಇದಾರಲ್ವಾ, ಇವ್ರು ಅವಕಾಶನೇ ಮಾಡ್ಕೊಡಲ್ಲ ಇವರು. ಅಲ್ಲ, ಅಧಿಕಾರಿಗಳು ಈಗ ಯಾವ್ದೋ ನಟಿಗೆ 6 ಕೋಟಿ ಕೊಟ್ಟಿದ್ದಾರೆ. ಆ ನಟಿ ಒಂದ್ಸರಿ ಬಂದು ಸೋಪ್ ತೋರಿಸಿದ ತಕ್ಷಣ 6 ಕೋಟಿ ಕೊಡ್ತಾರೆ. ಯಾರು ನಿಮ್ಮ ಏರಿಯಾದವ್ರು, MB ಪಾಟೀಲ್. ಇವತ್ತು ನಿಮ್ಗೆಲ್ರಿಗೂ 6,000 ರೂಪಾಯಿ ಸ್ಯಾಲ್ರಿ ಕೊಡಲ್ಲ ಅಂತ ಇದಾರಲ್ಲ, ಇವ್ರು ಯಾಕಿರ್ಬೇಕು ಸರ್ಕಾರದಲ್ಲಿ ಅಂತ ನಿಮ್ಮಂತ ಯುವಕರು ಯಾಕೆ ಪ್ರಶ್ನಿಸಿಲ್ಲ? ಅದನ್ನೇ ಇಟ್ಕೊಂಡು ಕೇಳ್ಬೋದಿತ್ತಲ್ಲ ನೀವು. ನಟಿಗೆ ಕೊಟ್ಟಿದ್ರಲ್ರಿ ಸ್ವಾಮಿ ಅಂತ ಕೇಳಿದೀವಿ ಮೇಡಮ್. ಈಗ ಅದನ್ನು ಕೇಳಿದೀವಿ. ಸೋಪ್ ಒಂದಿರ್ಬೋದು, ಈ ಕಡೆ ಅನ್ನೆಸೆಸರಿ ದುಂಡು ವೆಚ್ಚ ಮಾಡ್ತಿದಾರೆ ಇವರು. ಈ ಕಡೆ ಏನು ವಿಂಟರ್ ಸೆಷನ್ ಮಾಡ್ತಾರಲ್ಲ, 100 ಕೋಟಿ 200 ಕೋಟಿ ಖರ್ಚು ಮಾಡಿ, ಅದು ಕೂಡ ವೇಸ್ಟ್ ಮೇಡಮ್. ಇದೊಂಥರ ಹನಿಮೂನ್ ಸೆಷನ್ ಇರುತ್ತದು. ಬೆಳಗಾವಿ ಸೆಷನ್ ಏನ್ ಮಾಡ್ತಾರ ಇವರು, ಅದ್ರಲ್ಲೂ ಅಷ್ಟೇ ಏನು ಯಾವ್ದು ವಿದ್ಯಾರ್ಥಿಗಳ ಪರವಾಗಿ ಚರ್ಚೆ ಇರಲ್ಲ. ಹನಿಮೂನ್ ಸೆಷನ್ ಮಾಡಿರ್ತಾರಲ್ಲ, ಅಲ್ಲೇ ಈಗಿನ ಸರ್ ಎಲ್ಲರೂ ಸಿಟಿಜನ್ ಜರ್ನಲಿಸ್ಟ್ ಆಗಿದಾರೆ, ನೀವೆಲ್ಲ ಜನಕ್ಕೆ ತೋರ್ಸ್ಬೋದಿತ್ತಲ್ಲ. ಎಲ್ಲಾನು ತೋರಿಸ್ತಾ ಇದೀವಿ ಮೇಡಮ್, ಆದ್ರೆ ಈ ಸರ್ಕಾರ ಮಾತ್ರ ನಿಜ ಹೇಳ್ತೀನಿ ಕೇಳಿ, ಎಲ್ಲ ಜನಗಳು ಇದು ಶಾಶ್ವತ ಅಲ್ಲ ಮೇಡಮ್. ಇವ್ರ ಅಧಿಕಾರ ಶಾಶ್ವತ ಇಲ್ಲ. ಅತಿ ಶೀಘ್ರದಲ್ಲಿ ಎಲ್ಲಾ ಜನಸಾಮಾನ್ಯರು ಇವರಿಗೆ ಕಾಂಗ್ರೆಸ್ ಸರ್ಕಾರನ ಮುಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಒಬ್ಬ ಮೆಂಬರ್ಸ್ ಇರ್ಬೋದು, MLA ಇರ್ಬೋದು, ZBTP ಎಲೆಕ್ಷನ್ ಅಲ್ಲಿ ಇರ್ಬೋದು, GBA ಎಲೆಕ್ಷನ್, ಯಾವ ಎಲೆಕ್ಷನ್ ಅಲ್ಲೂ ಗೆಲ್ಲಲ್ಲ ಮೇಡಮ್ ಇವ್ರು ಹಿಂಗೆ ಮಾಡಿದ್ರೆ. ಇದ್ರ ಜೊತೆಗೆ ವಿರೋಧ ಪಕ್ಷ ಅಂತ ಇದೆ, ವಿರೋಧ ಪಕ್ಷ ಆಕ್ಟಿವ್ ಆಗಿದ್ರೆ ವಿರೋಧ ಪಕ್ಷ ಏನಿದೆ ಗೊತ್ತಾ ಮೇಡಮ್? ಇವರು ಬರೀ ಆನ್ಲೈನ್ ಅಷ್ಟೇ, ಟ್ವಿಟರ್, ಇನ್ಸ್ಟಾಗ್ರಾಮ್ ನಾವೆಲ್ಲ ಪ್ರೊಟೆಸ್ಟ್ ಮಾಡಿರ್ತೀವಿ, ಅದನ್ನ ತಗೊಂಡ್ಬಂದು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂತಾರೆ ಅಷ್ಟೇ. ಅಲ್ಲಿ ಸೋಷಿಯಲ್ ಮೀಡಿಯಾ ಹೇಳ್ತಾರೆ, ಸಾಯಂಕಾಲ ಬೆಳಗಾವಿ ಸೆಷನ್ ಆದ್ಮೇಲೆ ಸಾಯಂಕಾಲ ಒಟ್ಟಿಗೆ ಇಲ್ಲ ಮೇಡಮ್, ಇವರೇ ಪ್ರೊಟೆಸ್ಟ್ ಮಾಡ್ತಿರೋ ತರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಸ್ಕೊಂತಾರೆ. ಇವರೇ ಪ್ರೊಟೆಸ್ಟ್ ವಿರೋಧ ಪಕ್ಷ ಫ್ಲಾಪ್ ಆಗಿದೆ ಅಂತೀರ ತಾವು? ಮೇಡಮ್, ವಿರೋಧ ಪಕ್ಷ ಇವತ್ತು ಸ್ಟ್ರಾಂಗ್ ಆಗಿದ್ರೆ ವಿದ್ಯಾರ್ಥಿಗಳ ಪರವಾಗಿರ್ಬೋದು, ರೈತರ ಪರವಾಗಿರೋದು, ಜನಸಾಮಾನ್ಯಗಳ ಪರವಾಗಿ ಯಾವ್ದೇ ಹೋರಾಟ ಆದ್ರೆ ಅವ್ರ ಜೊತೆ ಕೂತ್ಕೊಂಡು ಸ್ಪಂದಿಸಿ ಅಹೋರಾತ್ರಿ ಧರಣಿ ಮಾಡ್ಕೊಂಡು ಅನಿರ್ದಿಷ್ಟಾವಧಿ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡ್ಸಂತ ಕೆಲಸ ಮಾಡ್ಬೇಕಾಯ್ತು. ಇವತ್ತು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಂದ್ರೆ ವಿರೋಧ ಪಕ್ಷ ಏನಕ್ಕೆ ಇರುತ್ತಂತಂದ್ರೆ
ವಿರೋಧ ಪಕ್ಷದ ನಾಯಕರು ಏನಂದ್ರೆ ಇವತ್ತು ಈಕ್ವಲೆಂಟ್ ಟು ಮಿನಿಸ್ಟರ್ಸ್, ಅಪೋಸಿಷನ್ ಲೀಡರ್ ಅಂತ ಇದಾರೆ, ಅವರು ಈಕ್ವಲೆಂಟ್ ಟು ಮಿನಿಸ್ಟರ್ ಶಾಡೋ ಏನಿರುತ್ತೆ ಪ್ರೈಮ್ ಮಿನಿಸ್ಟರ್ ಅಲ್ಲ, ಶಾಡೋ ಸಿಎಂ ಅಲ್ವಾ ಇವರು? ಅಶೋಕ್ ಅವರು ಯಾಕೆ ಮಾತಾಡಲ್ಲ ಅವರು? ಇವ್ರು ಅದೇ ಹೇಳದ್ನಲ್ಲ ಮೇಡಮ್, ಈಗ ಬರೀ ಅಸೆಂಬ್ಲಿಯಲ್ಲಿ ಮಾತಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀನಿ, ಮಾಧ್ಯಮದ ಮುಖಾಂತರ ಮಾಡ್ತೀನಿ, ಇಲ್ಲ ಪೇಪರ್ ಸ್ಟೇಟ್ಮೆಂಟ್ಸ್ ಕೊಡ್ತೀನಿ ಅಂದ್ರೆ ಸಮಸ್ಯೆಗಳು ಬಗೆಹರಿಯಲ್ಲ ಮೇಡಮ್. ಇವರು ಬರ್ಬೇಕು, ಕುತ್ಕೊಬೇಕು, ಒಂದ್ ದಿವಸ ಬಂದು ಪ್ರೊಟೆಸ್ಟ್ ಮಾಡೋ ಜಾಗದಲ್ಲಿ 5 ನಿಮಿಷ ನಿಂತ್ಕೊಂಡು ಹೋಗ್ಬಿಟ್ರೆ ಆಗಲ್ಲ ಮೇಡಮ್. ಇದು ಯಾವ್ದೇ ಪ್ರೊಟೆಸ್ಟ್ ಇರ್ಬೋದು, ವಿದ್ಯಾರ್ಥಿಗಳ ಪರವಾಗಿ ಉಪವಾಸ ಕುತ್ಕೋಬಹುದಲ್ಲ, ಅದೇ ಕುತ್ಕೊಬೇಕು ಮೇಡಮ್. ಅದನ್ನೇ ಹೇಳ್ತಾ ಇದೀನಿ. ಇಲ್ಲಿ ನಮ್ ರಾಜ್ಯದಲ್ಲಿ ಅಪೋಸಿಷನ್ ಪಾರ್ಟಿನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀನಿ. ಇಲ್ಲಿ ಸುಮ್ನೆ ಕೊಯ್ಲಿಜನ್ ಮಾಡ್ಕೊಂಡಿದ್ದಾರೆ JDS ಮತ್ತೆ ಬಿಜೆಪಿ, ಎರಡು ಪಾರ್ಟಿ ಸೇರ್ಕೊಂಡ್ರು ಏನು ಮಾಡ್ತಿಲ್ಲ. ಹಾಗಾದ್ರೆ ಅವ್ರು ಏನು ಮಾಡಲ್ಲ ಮೇಡಮ್, ಎರಡೂ ಪಾರ್ಟಿ ಏನು ಮಾಡಲ್ಲ. ನಾನು ಹೇಳ್ತೀನಿ ಕೇಳಿ, ವಿದ್ಯಾರ್ಥಿಗಳು ಇವತ್ತೇನು ಹೋರಾಟ ನಾವು ಮಾಡ್ತಿದೀವಿ, ನಮ್ಮಷ್ಟು ನಮ್ದ್ರಲ್ಲಿ 1% ಅವ್ರ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋ ವಾಯ್ಸ್ 1% ಅವ್ರು ಮಾಡ್ತಾ ಇಲ್ಲ ಇವತ್ತು. ಈಗ ನಿಮ್ಗೆ ಒಂದ್ ವರ್ಷ ಪ್ರೊಟೆಸ್ಟ್ ಮಾಡಬಾರ್ದು ಅಂತ ಹೇಳಿದಾರಾ ಮೇಡಮ್? 1 ವರ್ಷ ಅಲ್ಲ, ಅವ್ರು 100 ವರ್ಷ ಹೇಳಿದ್ರು ನಾವು ಬಿಡಲ್ಲ, ಒಂದ್ ದಿನನೂ ಬಿಡಲ್ಲ ಮೇಡಮ್. ನೀವು ಬೆಂಗಳೂರು ಬರ್ಬೇಕು ಅಂತಿದ್ರಿ, ನೀವು ಬೆಂಗಳೂರಿಗೆ ನೀವು ಖಂಡಿತ ಬರ್ತೀವಿ ಮ್ಯಾಮ್, ಖಂಡಿತ ಬರ್ತೀವಿ. ಬೆಂಗಳೂರಲ್ಲೂ ಪ್ರೊಟೆಸ್ಟ್ ಮಾಡ್ತೀವಿ ಮೇಡಮ್. ಬೆಂಗಳೂರಲ್ಲಿ ಜೈಲ್ ಮಾಡಿಟ್ಟಿದ್ದಾರೆ, ಈ ಜೈಲಲ್ಲಿ ಹಾಕ್ಬಿಡ್ತಾರಲ್ಲ ನಿಮ್ಗೆ, ಓಪನ್ ಜೈಲಲ್ಲಿ. ಈ ಹಣೆ ಬರಂಗಿದೆ ಮ್ಯಾಮ್. ನಾನು ಹೇಳೋದಲ್ಲ, ಕಾಂಗ್ರೆಸ್ ಸರ್ಕಾರ ಈ ವಿದ್ಯಾರ್ಥಿ ಪ್ರೊಟೆಸ್ಟ್ ಮಾಡಕ್ಕೂ ಅವಕಾಶ ಇಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿ ಬೆಂಗಳೂರಲ್ಲಿ ಇರೋಂತ ಒಂದು ಪ್ರತಿಭಟನಾ ಸ್ಥಳನ ಇವತ್ತು ಜೈಲ್ ಮಾಡಿದ್ದಾರೆ ಇವತ್ತು. ಈಗ ರಾಹುಲ್ ಗಾಂಧಿ ಅವ್ರು ಜೆನ್ ಜಿ ಅಂತ ಹೇಳ್ತಾರೆ. ಜೆನ್ ಜಿ ಇವತ್ತು ಕೇಳ್ತಾ ಇದೆ, ಸಿದ್ದರಾಮಯ್ಯ ಅವ್ರು ಕೇಳ್ತಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ನಿಜವಾಗ್ಲೂ 80 years ಆಗಿದೆ, ಕ್ಯೂಡ್ ಬಂದಿದ್ಯಾ ಅಥವಾ ಕೇಳಿಸ್ಕೊತಿಲ್ವಾ? ಜಾಣ ಕ್ಯೂಡ ಗೊತ್ತಿದ್ರು ಗೊತ್ತಿಲ್ದೇ ಇರೋ ತರ ಆಕ್ಟ್ ಮಾಡ್ತಿದಾರೆ ಮ್ಯಾಮ್. ಅಷ್ಟೇ. ಯಾಕೆ ಆಕ್ಟ್ ಮಾಡ್ತಾ ಇದಾರೆ ಸರ್? ಅದೇ ಹೇಳ್ತಾ ಇದ್ದಲ್ಲ ಮೇಡಮ್, ಅವ್ರದ್ದು ಫಂಡ್ ಇಲ್ವಾ ಹಾಗಾದ್ರೆ? ಎಲ್ಲ ಇದೆ ಮೇಡಮ್, ಮಾಡ್ಬೇಕನ್ನ ಒಂದು ಇಚ್ಛಾಶಕ್ತಿ ಇಲ್ಲ ಅಷ್ಟೇ. ಬಡವ್ರ ಮಕ್ಳು ಬಡವರಾಗೆ ಇರ್ಬೇಕು. ಹೆಂಗಿದ್ರು ಮುಂದಿನ ಭವಿಷ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲ್ಲ, ಬರೋದು ಇಲ್ಲ, ಬರಬಾರ್ದು ಅಂತಾನೆ ಈ ಸತಿ ಈ ತರ ಮಾಡ್ಬಿಟ್ಟಿದಾರೆ ಅಷ್ಟೇ. ಈಗ ಬರಬಾರ್ದು ಅಂತಾನೆ ಮಾಡ್ತಾ ಇದಾರೆ. ಹಾಗಾದ್ರೆ ಫ್ಯೂಚರ್ ಬರಲ್ಲ ಮೇಡಮ್. ಇವ್ರು ಈ ತರ ಮಾಡಿ ನಡ್ಕೊಂಡ್ರೆ 100% ಇವಾಗ್ಲೇ ಬರ್ದಿಟ್ಕೊಂಡ್ಬಿಡ್ಲಿ, ಅವ್ರು ಬರ್ದಿಟ್ಕೊಳ್ಳಿ ಮ್ಯಾಮ್, ಬರಲ್ಲ ಅವರು. ಈಗ ನಮ್ಮ ಹೊರಗಡೆ ದೇಶದಲ್ಲಿ ಅಮೆರಿಕದಲ್ಲಿ ಹೇಳ್ತಾ ಇದಾರೆ ನೋ ಕಿಂಗ್ಸ್ ಅಂತ. ನಮ್ಮ ಯುವಕರು ಯಾಕೆ ಹೇಳಲ್ಲ? ನೀವೆಲ್ಲ ರಾಜ್ರಲ್ಲ, ನಮ್ ಸೇವೆ ಮಾಡಕ್ ಬಂದಿರೋರು ಅಂತ ಯಾಕೆ ಕೇಳ್ತಾ ಇಲ್ಲ ನೀವೆಲ್ಲ? ಮೇಡಮ್ ಇವ್ರು ರಾಜ್ರಲ್ಲ ಮೇಡಮ್, ಇವ್ರು ರಾಜ್ರ ಆಗೋದಕ್ಕಲ್ಲ, ಒಬ್ಬ ಲೀಡರ್ ಆಗೋದಕ್ಕೂ ಇವ್ರ ಅರ್ಹತೆ ಇಲ್ಲ. ಒಬ್ಬ ಗ್ರಾಮ ಸಭೆ, ಇವ್ರು ಏನ್ MLA ಇದಲ್ಲ, ಒಂದ್ ಗ್ರಾಮ ಸಭೆ ಮೆಂಬರ್ ಆಗೋದಕ್ಕೂ ಇವ್ರ ಯೋಗ್ಯತೆ ಇಲ್ಲ. ಇವರು ಆ ರೀತಿ ಇದಾರೆ. ಇವತ್ತು ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಜನಸಾಮಾನ್ಯರ ಕಷ್ಟ ಸುಖಗಳನ್ನ, ಅವರವ್ರ ಕಾನ್ಸ್ಟಿಟ್ಯೂನ್ಸಿಲಿ ಇರೋ ಒಂದು ಹೆಣ್ಮಕ್ಳು ಇರ್ಬೋದು, ರೈತರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅವರ ಸಮಸ್ಯೆಗಳ ಕುಂದು ಕೊರತೆಗಳನ್ನ ಕೇಳ್ಬೇಕು. ನೀರಿನ ವ್ಯವಸ್ಥೆ, ರೋಡ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಎಲೆಕ್ಟ್ರಿಕ್ ವ್ಯವಸ್ಥೆ, ಏನಾದ್ರು ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲಿ. ನಮ್ಮಲ್ಲಿ ಇದಿಲ್ಲ, ಅನುದಾನ ಕೊಡಿ, ಈ ತರ ಡೆವಲಪ್ಮೆಂಟ್ ವರ್ಕ್ ಮಾಡ್ತಿದೀವಿ ಅಂತ ಕೇಳ್ಬೇಕು. ಯಾವ ಒಂದ್ ಸ್ಕೂಲ್ ಕರೆಕ್ಟ್ ಆಗಿ ಒಂದ್ ಸ್ಕೂಲ್ ಇಲ್ಲ, ಒಂದು ಟಾಯ್ಲೆಟ್ ಇರಲ್ಲ ಅಲ್ಲಿ. ಶಾಲೆಗಳೆಲ್ಲ ಕನ್ನಡ ಶಾಲೆ ಮುಚ್ತಾ ಇದಾರೆ, ಆದ್ರೂ ನಾನು ಕನ್ನಡ ರಾಮಯ್ಯ ಅಂತ ಹೇಳ್ಕೋತಾರೆ. ಇದ್ರ ಬಗ್ಗೆ ತಾವು ಕನ್ನಡ ಶಾಲೆಗಳನ್ನ ಮುಚ್ಚಿಬಿಟ್ರೆ ನಿಮ್ಗೆ ಶಿಕ್ಷಕರನ್ನ ನೇಮಕ ಮಾಡೋದೇ ಬರಲ್ವಲ್ಲ ಅಂತ ಅವ್ರ ಐಡಿಯಾ. ಈಗ ಆಲ್ರೆಡಿ 700 ಕಾಲೇಜ್ ಮುಚ್ಚಿದಾರೆ ಮೇಡಮ್ ಇವರು, ಸ್ಕೂಲ್ ಮುಚ್ಚಿದ್ದಾರೆ ಇವರು. ಬರೀ ಹೆಸರಿಗಷ್ಟೇ ಇವರು ಇದ್ ಮಾಡೋದು, ಏನಂದ್ರೆ ಕನ್ನಡ ಅಂತ ಹೇಳೋದು. ಇವರು ಆಕ್ಚುಲಿ ಕನ್ನಡ ಅಂತ ಹೇಳಿ ಬರೀ ಬಾಯಿ ಮಾತಲ್ಲಿ ಹೇಳೋದ್ರಲ್ಲ ಮೇಡಮ್, ಅದು ವಾಸ್ತವದಲ್ಲಿ ಬೇರೆ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಅವ್ರಿಗೆ ಸಿದ್ದರಾಮಯ್ಯ ಯಾರಾದ್ರೂ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಲೆಫ್ಟಿಸ್ಟ್ ಗ್ರೂಪ್ ಬೇರೆ ಇದೆ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ. ಮೇಡಮ್ ಇರ್ಬೋದಷ್ಟೇ, ಅದು ಬರೀ ಅದೇ ಹೇಳನಲ್ಲ, ಇವರು ದುಡ್ಡು ಕೊಟ್ಟು ಮಾತಾಡ್ಕೊಂಡು ಇದ್ ಮಾಡಿದ್ರಲ್ಲ, ಕಾರ್ಯಕ್ರಮ ಮಾಡ್ಕೊಳೋದಲ್ಲ ಅದು. ದುಡ್ಡು ಖರ್ಚು ಮಾಡ್ಕೊಂಡು ಚಿಂತನೆ ಇಲ್ಲ, ಎಲ್ಲ ಲೆಕ್ಕಾಚಾರ ಚಿಂತನೆ ಇರ್ತವೆ ಅಲ್ಲಿ. ಹೌದು ಮೇಡಮ್, ಅದೇ ಹೇಳ್ತಿರೋದು. ಈಗ ಕನ್ನಡ ಅಂತ ಹೇಳಿದಾಗ ಇವ್ರು ಕನ್ನಡಕ್ಕೋಸ್ಕರ ಏನ್ ಮಾಡಿದಾರೆ ಹೇಳಿ ಮೇಡಮ್? ಏನ್ ಮಾಡಿದಾರೆ ಹೇಳಿ? ಏನು ಮಾಡಿಲ್ಲ. ಕನ್ನಡ ಈಗ ಏನು ದ್ವಿಭಾಷಾ ನೀತಿಯಲ್ಲಿ ಕನ್ನಡ ಮಾತೃಭಾಷೆ ಅಂತ ಕನ್ನಡ ಮಾತಾಡಿ ಕನ್ನಡದಲ್ಲಿ ಸೈನ್ ಹಾಕ್ಬಿಟ್ರೆ ಬರಲ್ಲ ಮೇಡಮ್ ಅದು. ಕನ್ನಡ ಜನಗಳಿಗೋಸ್ಕರ ಏನ್ ಮಾಡಿದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದೆ ಸರ್ಕಾರಕ್ಕೆ ತಾವ್ ಏನ್ ಗಡುವು ಕೊಡ್ತೀರಾ? ನಿಮ್ಮ ಅಹವಾಲುಗಳನ್ನ ಇವಾಗ ನಾವು ಗಡುವು ಕೊಟ್ಟಾಗಿದೆ ಮೇಡಮ್, ಈ ಗಡುವು ಕೊಡಲ್ಲ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನಿದೆ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ಬೇಕು. ಗುರುವಾರ ಹೌದು ಮೇಡಮ್, ಇವತ್ತು ಕ್ಯಾಬಿನೆಟ್ ಇದೆ, ಚರ್ಚೆ ಆಗ್ಬೇಕು. ಅದ್ರೊಳಗಡೆ ಡಿಸಿಷನ್ ತಗೊಬೇಕು. 86,432 ಹುದ್ದೆಗಳನ್ನ ನೆಕ್ಸ್ಟ್ 8 months ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರ್ಬೇಕು. 8 months ಈವೆಂಟ್ ಆಫ್ ಕ್ಯಾಲೆಂಡರ್ ಇರ್ಬೇಕು. ಇದ್ರ ಜೊತೆ ಇನ್ನೂ 50,000 ಹುದ್ದೆಗಳನ್ನ ಇವರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಮಾಡ್ಕೊಂಡು ಇದೇ ವರ್ಷ ಆಗ್ಬೇಕು 1 ಲಕ್ಷ ವೇಕೆನ್ಸಿ. ಇವ್ರು 1 ವರ್ಷದಲ್ಲಿ ಮಾಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಅಟ್ಲೀಸ್ಟ್ 4 ವರ್ಷದಲ್ಲಾದ್ರೂ ಇವ್ರು 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ಲಿ. ಇದ್ರ ಜೊತೆಲಿ KPSC ಆಗಿರೋಂತ ಹಗರಣ,
KS ಎಕ್ಸಾಮ್ಸ್ ಇರ್ಬೋದು, PDO, CTI, AE, JE ಎಲ್ಲ ಎಕ್ಸಾಮ್ಸ್ ಏನೇ ಆಗಿದೆ ಲಾಸ್ಟ್ 5 ವರ್ಷದಲ್ಲಿ ಅಷ್ಟು ಎಕ್ಸಾಮ್ಸ್ ಇವರು CBI ತನಿಖೆ ಮಾಡ್ಬೇಕು. CBI ತನಿಖೆ ಕೊಡ್ಬೇಕು ಇವರು. ಯಾಕೆಂದ್ರೆ KPSC ದಿನೇ ದಿನೇ ಅವರು ಹಗರಣ ಜಾಸ್ತಿ ಆಗ್ತಾ ಇದೆ, ಇವರು ಅದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ. ಮತ್ತೆ KEಯಲ್ಲಿ ಇರುವಂತ ಒಂದು ಪ್ರಸನ್ನ ಕುಮಾರ್ ಸರ್ನ ಅವರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಅವ್ರನ್ನ ಮುಂದುವರ್ಸ್ಬೇಕು. ಇವಾಗ ಕನ್ಕರೆಂಟ್ ಚಾರ್ಜ್ ಕೊಟ್ಟಿದ್ದಾರೆ. ಇದನ್ನ ಇವತ್ತೇ ಡಿಸಿಷನ್ ತಗೊಬೇಕು. ಇವತ್ತೇನಾದ್ರು ತಗೊಂಡಿಲ್ಲ ಅಂತಂದ್ರೆ ಪ್ರತಿಯೊಂದು ಜಿಲ್ಲಾ DC ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಮೇಡಮ್. ಈಗ ಪೊಲೀಸರು ನಿಮ್ಮನ್ನ ಯಾವ ರೀತಿ ಆದ್ರೂ ನಡ್ಸ್ಕೋಬಹುದು, ಯಾಕಂದ್ರೆ ಪೊಲೀಸ್ ರಾಜ್ ಏನ್ ಬೇಕಾದ್ರೂ ಮಾಡ್ಲಿ. ಪೊಲೀಸ್ ರಾಜ್ ಜೈಲಿಗೆ ಹೋಗೋದಕ್ಕೂ ರೆಡಿ ಇದೀವಿ. ರೆಡಿ ಇದ್ದೀರಾ? ರೆಡಿ ಇದೀವಿ ಮೇಡಮ್, ಹೇಳ್ತಾ ಇದೀನಿ, ರೆಡಿ ಇದೀವಿ. ಆಲ್ರೆಡಿ ನನಗೆ ಲಾಸ್ಟ್ ಫೆಬ್ರವರಿಯಲ್ಲಿ ಹೋರಾಟ ಮಾಡಿದಾಗ ಧಾರವಾಡದಲ್ಲಿ 38 ಕೇಸ್ ಹಾಕಿದ್ದಾರೆ. 38 ಕೇಸು. ಅದ್ರಲ್ಲಿ ಒಬ್ಬೊಬ್ಬರು ವಿದ್ಯಾರ್ಥಿ ಮೇಲೆ ಎಷ್ಟು ಕೇಸ್ ಹಾಕಿದ್ದಾರೆ? ಯಾರ ಮೇಲೂ ಹಾಕಿಲ್ಲ ಮೇಡಮ್, ನನ್ ಮೇಲೆ ಅಷ್ಟೇ ಹಾಕಿರೋದು. ಯಾವ ವಿದ್ಯಾರ್ಥಿ ಅಂದ್ರೆ ನಿಮ್ಮನ್ನ ಕರ್ಬ್ ಮಾಡ್ಬಿಟ್ರೆ ಆಯ್ತು. ನಿಮ್ಮನ್ನ ಪರ್ಚೇಸ್ ಮಾಡಕ್ ಬರ್ಲಿಲ್ವಾ ಅವ್ರು ಯಾರು? ಮೇಡಮ್ ನಮ್ಮನ್ನ ಪರ್ಚೇಸ್ ಮಾಡೋದಕ್ಕೆ ಅವ್ರು ಸತ್ರು ಆಗಲ್ಲ, ಅವ್ರ ಜೀವನದಲ್ಲಿ ಆಗಲ್ಲ. ನಮ್ಮನ್ನ ಮಾತಾಡ್ಸಕ್ ಕೂಡ ಆಗಲ್ಲ ಅವರು. ಹೇಳಿ, ಅದನ್ನ ಮಾತಾಡ್ಸಕ್ಕೂ ಆಗಲ್ಲ. ಅಂತಿಮ ಇವತ್ತು ಸಾಯಂಕಾಲದವರೆಗೂ ಕಾಯ್ತಾ ಇದ್ದೀರಾ? ವಿದ್ಯಾರ್ಥಿಗಳಿಗೋಸ್ಕರ ನಾನು ಸಾಯೋದಕ್ಕೂ ರೆಡಿ ಇದೀನಿ ಅಂತ ಅಂದಾಗ, ಹಂಗಂದಾಗ ನಮ್ಮ ಹತ್ರ ಆತರ ಸುಳಿವಿರಲ್ಲ. ಆತರ ಬರೋದಕ್ಕೂ ಅವ್ರ ಮನ್ಸ್ ಮಾಡಲ್ಲ, ಬರ್ಲೂ ಬಾರ್ದು. ಅವ್ರು ಬಂದ ಅಂತಂದ್ರೆ ಅವ್ರನ್ನ ಫಸ್ಟ್ ಜೈಲಿಗೆ ಕಳಿಸ್ತೀವಿ. ಸರ್, ಈಗ ಏನು ಸರ್ಕಾರಕ್ಕೆ, ಈಗ ಸರ್ಕಾರ ಹೇಳ್ಬೇಕು ರಿಯಲ್ ಆಗಿ ಆಡಳಿತ ಮಾಡೋದು. ಈಗ ನಾನೀಗ ಹೇಳಿದೆ ಪೊಲೀಸ್ ರಾಜ್ ಇದೆ, ಈ IAS IPS ಅಧಿಕಾರಿಗಳದೇ ಆಡಳಿತ, ತಪ್ಪ ಮಾಹಿತಿನ ಸರ್ಕಾರಕ್ಕೆ ಕೊಡ್ತಾರೆ. ಈ ರೀತಿ ತಮಗ ಅನುಭವಕ್ಕೆ ಬಂದಿದ್ಯಾ? ಇದನ್ನೆಲ್ಲ ಬಿಡಿಸಿ ಸರ್ಕಾರ ಒಂದು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾ ತಮಗ್ ಭರವಸೆ ಇದೆಯಾ? ಮೇಡಮ್, ಇದು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಏನಾದ್ರು ಸೀರಿಯಸ್ ಆಗಿ ತಗೊಂಡ್ರೆ ಮಾತ್ರ ಆಗುತ್ತೆ, ಇಲ್ಲ ಅಂತಂದ್ರೆ ಆಗಲ್ಲ. ಇನ್ಯಾರು ತಗೊಂಡ್ರು ಆಗಲ್ಲ. ಪ್ರಸ್ತುತವಾಗಿ ಅವ್ರು ಮಾತ್ರ ಅಷ್ಟೇ. ಅವ್ರಿಗೆ ವಿಚಾರ ಮುಟ್ಟಿಸ್ಬೇಕಂತಂದ್ರು ಈ ಅಧಿಕಾರಿಗಳು ಬಿಟ್ಕೊಡಲ್ಲ. ಇದು ವಾಸ್ತವ ಸತ್ಯ. ನೀವೇನ್ ಹೇಳಿದ್ರಲ್ಲ ಮೇಡಮ್, ಅದು ಖಂಡಿತ ಸತ್ಯ. ಅದ ಯಾಕೆಂದ್ರೆ ಅಧಿಕಾರಿಗಳು ಯಾವಾಗ ಅವ್ರಿಗೆ ಕಿವಿಗೆ ಹೇಳ್ಬೇಕೋ ಅಷ್ಟೇ ಹೇಳೋದು. ಮತ್ತೆ ಯಾರು ಸತ್ಯ ಹೇಳ್ತಾರೆ ಅವ್ರನ್ನ ಹತ್ರಕ್ ಸೇರ್ಸ್ಕೊಳಲ್ಲ ಅವರು. ಯಾರು ಸುಳ್ಳು ಹೇಳ್ತಾರೆ, ಅವ್ರಿಗೆ ಯಾರು ಬಕೆಟ್ ಹಿಡಿತಾರೆ ಅಂತವ್ರ ಮಾತ್ರ ಹೋಗಿ ಮೀಟ್ ಮಾಡಿಸ್ತಾರೆ. ಅಂತವ್ರ ಮಾತ್ರ, ಇವ್ರಿಗೆ ಯಾರಿಗ್ ಬೇಕಾ ಅಂತವ್ರ ಮಾತ್ರ ಮೀಟ್ ಮಾಡಿ ಮಾತಾಡ್ಸಂತ ಕೆಲಸ ಮಾಡ್ತಾರೆ. ನಾವು ಹೋಗಿ ಮೀಟ್ ಮಾಡಿದ್ರೆ ಏನಿದೆ ಅದು ವಾಸ್ತವ ಸತ್ಯ. ರಾಜ್ಯದಲ್ಲಿ ಏನೇನ್ ನಡೀತಾ ಇದೆ ಪ್ರತಿಯೊಂದು ವಿಚಾರನೂ ಹೋಗಿ ಹೇಳ್ಬಿಡ್ತೀವಿ ನಾವು. ಇಂತಿಂತ ಕಡೆ ಇಂತಿಂತ ಅಧಿಕಾರಿಗಳೇ ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಇಂತಿಂತ ಕಡೆ ಹಿಂಗೆ ಆಗ್ತಿದೆ ಅಂತ ಓಪನ್ ಆಗಿ ಹೇಳ್ತೀವಿ. ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ. ಇದನ್ನ ಎಲ್ಲೋ ಒಂದ್ ಕಡೆ ಅವ್ರಿಗೂ 80+ ಆಗ್ತಾ ಇದೆ. ಅವ್ರಿಗೆ IAS ಈ ಭ್ರಷ್ಟಾಚಾರ ಎಲ್ಲ ಕಂಟ್ರೋಲ್ ಮಾಡಕ್ ಸಾಧ್ಯ ಆಗುತ್ತಾ? ಇವೆಲ್ಲ ವಿಚಾರಗಳನ್ನ ಮತ್ತೆ ಇವತ್ತು ಡಿಸಿಷನ್ ತಗೊಳ್ತಾರಾ ಇಲ್ವಾ ನೋಡು. ನಾಳೆ ಮಾತಾಡಿಸ್ತೀನಿ ಸರ್ ತಮ್ಮನ್ನ. ತಾವು ನಾಳೆ ಏನ್ ರೆಡಿ ಆಗಿರ್ತೀರಾ ಅನ್ನೋದು ಮತ್ತೆ ವಿಚಾರವನ್ನ ಜನರಿಗೆ ಹೇಳೋಣ. ನಮಸ್ಕಾರ, ಇದುವರೆಗೂ ಮಾತನಾಡಿದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.